ಇನ್ನು ಕದನ ವಿರಾಮದ ಬಗ್ಗೆ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೋಡಿ, ಇದು ಸಂಗತಿ. ನೀವೇನಾದರೂ ಅತಿಯಾಗಿ ಮಾಡಿದ್ರೆ ಮತ್ತೆ ಯುದ್ಧ ಶುರು ಮಾಡ್ತೀವಿ. ಹೊರ್ಮುಜ್ ಓಪನ್ ಮಾಡಿದರೆ ಓಕೆ, ಇಲ್ಲ ಅಂದರೆ ನಾವು ಅತಿ ದೊಡ್ಡ ದಾಳಿ ಮಾಡ್ತೀವಿ, ಹುಷಾರಾಗಿರಿ. ಟ್ರಂಪ್ ಮಾತನ್ನು ಯಾವುದಾದ್ರೂ ನಂಬಕ್ಕೆ ಸಾಧ್ಯನಾ? ನೀವೇನು ಕದನ ವಿರಾಮ ಅದು ಇದು ಏನು ಹೇಳಿದ್ರು ಕೂಡ ಭಯ ಭೀತಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಇರಾನ್ ಮಾರಕ ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು, ಅದು ಕೂಡ ಅದರಲ್ಲಿ ಸೇರಿದೆ. ಜೊತೆಗೆ ನೀವೇನಾದರೂ ಹೊರ್ಮುಜನ್ನು ಓಪನ್ ಮಾಡಲಿಲ್ಲ ಅಂತಂತಂದರೆ ನಾವು ಭೀಕರ ದಾಳಿ ಮಾಡ್ತೀವಿ. ಅದಕ್ಕೋಸ್ಕರನೇ ಭಾರತ ತನ್ನ ಪ್ರಜೆಗಳಿಗೆ ತುಂಬ ಸ್ಪಷ್ಟವಾಗಿ ಹೇಳಿದೆ, ನೇರವಾಗಿ ನೀವು ಭಾರತಕ್ಕೆ ಬಂದುಬಿಡಿ, ಬೇರೆ ಬೇರೆ ರಾಷ್ಟ್ರಗಳ ಗಡಿಗೆ ಅಪ್ಪಿ ತಪ್ಪಿ ಹೋಗಬೇಡಿ. ಭಾರತ ರಾಜತಾಂತ್ರಿಕ ಕಚೇರಿ ಯಾವ ರೂಟ್ ಹೇಳುತ್ತಲ್ಲ ಆ ರೂಟಿಂದ ಬಂದು ಸೇರಿಕೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಗೊತ್ತು ಭಾರತಕ್ಕೆ ಒಳಗಿಂದೊಳಗೆ ಏನಾಗ್ತಾ ಇದೆ ಅಂತ. ಹೀಗಾಗಿಯೇ ದೊಡ್ಡ ವಾರ್ನಿಂಗನ್ನು ರವಾನಿಸಿದ್ದಾರೆ ಟ್ರಂಪ್. ಹಾರ್ಮುಜ್ ಓಪನ್ ಮಾಡಲಿಲ್ಲ ಅಂತಂದರೆ ದೊಡ್ಡ ಪ್ರಮಾಣದ ದಾಳಿ ಮಾಡ್ತೀವಿ ಅಂತ. ಕದನ ವಿರಾಮ ಘೋಷಣೆಯಾಗಿ 28 ಗಂಟೆಗಳು ಕಳೆದಿಲ್ಲ, ಆಗಲೇ ಟ್ರಂಪ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದರು. ಕಂಡು ಕೇಳರಿಯದ ಯುದ್ಧ ಮಾಡ್ತೀವಿ, ಹುಷಾರಾಗಿರಿ. ಮುಂದಿನ ವಿಜಯವನ್ನು ಎದುರು ನೋಡ್ತಾ ಇದ್ದೀವಿ. ಏನು ಹೇಳ್ತೀರಿ ಇದಕ್ಕೆ? ಇನ್ನೊಂದು ಹೇಳ್ತಾರೆ ಟ್ರಂಪ್, ನಮ್ಮ ಮಿಲಿಟರಿ ಲೋಡ್ ಆಗ್ತಾ ಇದೆ ಅಂತ. ಅಂದರೆ ನಿನ್ನೆ ಒಂದು ಅನುಮಾನ ವ್ಯಕ್ತವಾಗಿತ್ತಲ್ಲ, ಈ 15 ದಿವಸದ ಕದನ ವಿರಾಮ ಅನ್ನೋದು ಈ ನಷ್ಟವನ್ನು ಸರಿದೂಗಿಸ್ಕೊಳ್ಳಿಕ್ಕೆ, ಒಂದು ಶಸ್ತ್ರಾಸ್ತ್ರಗಳನ್ನು ಸಾಗಿಸ್ಲಿಕ್ಕೆ, ಸೈನ್ಯವನ್ನು ಸಜ್ಜುಗೊಳಿಸಲಿಕ್ಕೆ ಅನ್ನೋದು ನಿಜ. ನೋಡಿ, ನಮ್ಮ ಮಿಲಿಟರಿ ಲೋಡ್ ಆಗ್ತಾ ಇದೆ, ಹುಷಾರಾಗಿರಿ. ನೋಡಿ, ಕದನ ವಿರಾಮ ಘೋಷಣೆಯಾಗಿ 28 ಗಂಟೆ ಆಗಿಲ್ಲ, 28 ಗಂಟೆನಲ್ಲೇ ಈ ಎಚ್ಚರಿಕೆ ಸಂದೇಶ ರವಾನೆ ಆಗಿರೋದು. ನೀವೇನಾದರೂ ಮತ್ತೆ ಬಾಲ ಬಿಚ್ಚಿದ್ರೆ ಮತ್ತೆ ಯುದ್ಧ ಮಾಡ್ತೀವಿ. ಇನ್ನು ಇರಾನ್ ಅಮೆರಿಕ ಶಾಂತಿ ಮಾತುಕತೆಗೆ ಅದಕ್ಕೆ ವೇದಿಕೆ ಸಜ್ಜು ಮಾಡಿರುವಂಥದ್ದು ಪಾಕಿಸ್ತಾನದಲ್ಲೇ ಶಾಂತಿ ಮಾತುಕತೆ ನಡೆಯುತ್ತೆ. ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ ಅವರು ಇದರ ನೇತೃತ್ವ ವಹಿಸ್ತಾರೆ. ವ್ಯಾನ್ಸ್ ಜೊತೆಗೆ ಒಂದಷ್ಟು ಜನ ರಾಜತಾಂತ್ರಿಕರು ಇರ್ತಾರೆ. ಒಂದು ಕಡೆಗೆ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾನೇ ರಾಜತಾಂತ್ರಿಕ ಮಾರ್ಗಗಳ ಕಡೆಗೂ ಕೂಡ ಗಮನ ಕೊಡ್ತಾ ಇದೆ ಅಮೆರಿಕ. ಇನ್ನೊಂದು ಕಡೆಗೆ ಈ ಶರೀಫ್ ಒಂದಾದ ಮೇಲೊಂದು ಪೋಸ್ಟ್ ಹಾಕಿದ್ದು, ಅದು ಏನು ಅಂದರೆ ಸಂಪೂರ್ಣವಾಗಿ ಇವರೇ ಹಾಕಿರುವಂಥ ಪೋಸ್ಟ್ ಅಥವಾ ಅಮೆರಿಕ ಏನಾದರೂ ಹಾಕಿಸ್ತಾ ಇದೆಯಾ, ಈ ತರಹದ ಸಂದೇಶಗಳು ಕೂಡ ನಿನ್ನೆ ಬಂದಿವೆ. ಯಾಕಂದರೆ ಕರಡು ಏನು ಸಿದ್ಧವಾಗುತ್ತಲ್ಲ ಅದೇನು ಸಂಪೂರ್ಣವಾಗಿ ಫೈನಲೈಸ್ ಆಗಿರಲ್ಲ. ಒಂದು ರಫ್ ಏನು ಹಾಕಿರ್ತಾರಲ್ಲ ಅದನ್ನೇ ಇವರು ಪೋಸ್ಟ್ ಮಾಡಿಬಿಟ್ಟಿದ್ರು. ಅದರಿಂದಲೇ ಗೊತ್ತಾಯಿತು ಇದೇನು ಇವರೇ ಮಾಡೋದಾ ಅಥವಾ ಯಾರಾದರೂ ಮಾಡಿಸೋದಾ. ಅಮೆರಿಕವನ್ನು ನೆಚ್ಕೊಂಡಿರೋದು ಯಾಕೆ ಹೇಳಿ? ಪಾಕಿಸ್ತಾನ ಇದಕ್ಕೇನೆ. ಪಾಕಿಸ್ತಾನದ ನೆಚ್ಕೊಂಡಿರೋದು ಯಾಕೆ ಹೇಳಿ? ಅಮೆರಿಕ ಇದಕ್ಕೇನೆ. ಯಾಕಂದರೆ ಪಾಕಿಸ್ತಾನ ಸಂಪೂರ್ಣವಾಗಿ ಅಮೆರಿಕದ ಮೇಲೆ ಅವಲಂಬಿತವಾಗಿರುವಂಥ ರಾಷ್ಟ್ರ. ಸೊ ಇದು ಸಂಗತಿ. ಇನ್ನು ಹೊರ್ಮುಜ್ನಲ್ಲಿ ಹಡಗು ಸಂಚಾರಕ್ಕೆ ಇರಾನ್ ಹೊಸ ಪ್ಲಾನ್ ಮಾಡಿದೆ. ಜಲಸಂಧಿನಲ್ಲಿ ಜಲ ಬಾಂಬನ್ನು ಇಡಲಾಗಿದೆ ಅನ್ನೋದು. ಲಾರಕ್ ದ್ವೀಪದ ಮುಖಾಂತರ ಸಂಚಾರಕ್ಕೆ ಒಂದು ಹೊಸ ರೂಟ್ ಮ್ಯಾಪ್, ಸಮುದ್ರ ಸುರಕ್ಷತೆಗೋಸ್ಕರ ಹಡಗುಗಳು ಸುರಕ್ಷಿತ ಮಾರ್ಗದಿಂದ ಹೋಗಲಿ. ಅಂದರೆ ಇರಾನ್ ಏನಾದರೂ ಮೊದಲೇ ಈ ರೀತಿ ಜಲಬಾಂಬ್ಗಳನ್ನು ಇಟ್ಟುಬಿಟ್ಟಿದೆಯಾ ನೀರ ಕೆಳಗಡೆಗೆ, ಸಮುದ್ರದ ಕೆಳಗಡೆಗೆ? ಅದೇನು ಅಂದರೆ ಈ ಹಡಗುಗಳೇನು ಸಂಚಾರ ಮಾಡ್ತೇವಲ್ಲ ಆವಾಗ ಒಂದಷ್ಟು ತರಂಗಗಳು ಸೃಷ್ಟಿಯಾಗ್ತವೆ. ಆ ತರಂಗಗಳು ಸೃಷ್ಟಿಯಾದರೆ ಅಲ್ಲಿ ಬಾಂಬ್ ಸಿಡಿಯುತ್ತೆ. ಈ ತಂತ್ರಜ್ಞಾನ ಇರುವಂಥ ಬಾಂಬ್ಗಳಿವು. ಹಾಗಾಗಿನು ಅಂತಂದರೆ ಈಗ ಒಂದು ಹೊಸ ಸಂಚಾರ ಮಾರ್ಗ, ನೀವು ಬೇರೆ ಮಾರ್ಗದಿಂದ ಹೋಗಿ, ಅದು ಲಾರಕ್ ದ್ವೀಪದ ಮುಖಾಂತರ ಹೋಗಿ, ಅಲ್ಲಿ ಹೋದರೆ ನೀವು ಸುರಕ್ಷಿತವಾಗಬಹುದು ಅಂತ. ಅಂದರೆ ಇರಾನ್ ಇದೆಲ್ಲವನ್ನೂ ಕೂಡ ಲೆಕ್ಕಾಚಾರ ಇಟ್ಕೊಂಡೇ ಪ್ಲ್ಯಾನ್ ಮಾಡಿಕೊಂಡಿದೆ.
ಅಂದರೆ ಈ ಮಾರ್ಗದ ಮುಖಾಂತರ ಹೋದರೆ ಯಾವ ಕಡೆ ಯಾವ ಬಾಂಬ್ ಸ್ಫೋಟ ಆಗುತ್ತೋ ಹೇಳೋಕ್ಕಾಗಲ್ಲ. ಇನ್ನು ಟ್ರಂಪ್ ನ್ಯಾಟೋದಿಂದ ಹೊರಗಡೆ ಬರುವಂಥದ್ದು ನಿಶ್ಚಿತ ಅನ್ನುವಂಥ ಲಕ್ಷಣಗಳು ಕಾಣ್ತಾ ಇವೆ. ಯಾಕಂದರೆ ಇರಾನ್ ವಿರುದ್ಧದ ಯುದ್ಧದಲ್ಲಿ ಯಾರೂ ಕೂಡ ಸಹಾಯ ಮಾಡಿಲ್ಲ. ನ್ಯಾಟೋ ರಾಷ್ಟ್ರಗಳು ಕ್ಯಾರೆ ಎಂದಿಲ್ಲ ಇವರಿಗೆ. ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೆಟಿ ಅವ್ರ ಜೊತೆಗೆ ಟ್ರಂಪ್ ಮಾತುಕತೆ ಮಾಡಿದ್ದಾರೆ. ಇರಾನ್ ಯುದ್ಧವನ್ನು ಒಂದು ಟೆಸ್ಟ್ ಅಂತ ಕರೆದಿದೆ ಅಮೆರಿಕ. ನ್ಯಾಟೋದವರು ಎಷ್ಟರ ಮಟ್ಟಿಗೆ ತಮ್ಮ ಕಡೆಗೆ ಒಲವು ನಿಲುವು ಹೊಂದಿರ್ತಾರೆ ಅದನ್ನು ಟೆಸ್ಟ್ ಮಾಡೋಕ್ಕೋಸ್ಕರ ನಾವು ಇರಾನ್ ಮೇಲೆ ಯುದ್ಧ ಮಾಡಿದ್ವಿ. ಹೆಂಗಿದೆ ನೋಡಿ ಅಮೆರಿಕದ ಹೊಡೆತ. ಇದು ಅಮೆರಿಕದ ನಿಜವಾದ ಮನಸ್ಥಿತಿ ಅಂದರೆ ಇದೇನೇ. ಕರೆದಾಗ ಓಡಿ ಬಂದುಬಿಡಬೇಕು ನಾಯಿಗಳ ಥರ. ಹಾಗಾದರೆ ಮಾತ್ರ ಇವ್ರ ಜೊತೆಗೆ ಓಕೆ. ಈ ಸರಿ ಸಾಲು ಸಾಲು ರಾಷ್ಟ್ರಗಳು ಕೈ ಕೊಟ್ಟವು, ನಿಮ್ಮ ಸಹವಾಸವೇ ಬೇಡ ಅಂತ. ಮಾರ್ಕ್ ರೆಟ್ಟಿ ಜೊತೆಗೆ ಮಾತುಕತೆ ಶುರುವಾಗಿದೆ. ಈ ಟೆಸ್ಟ್ ಡೋಸನ್ನು ಕೊಟ್ವಿ ನಾವು, ನೀವು ಎಷ್ಟರ ಮಟ್ಟಿಗೆ ನಮ್ಮನ್ನು ಕೈ ಹಿಡಿತೀರಿ ಅಂತ. ನೀವು ಕೈ ಹಿಡಿಲಿಲ್ಲ, ಹಾಗಾಗಿ ನಿಮ್ಮ ಅಗತ್ಯ ಇಲ್ಲ. ಸ್ಪೇನ್ ನೋಡಿ, ಮೊದಲ ರಾಷ್ಟ್ರ ಯಾವುದೇ ಕಾರಣಕ್ಕೂ ನಮ್ಮ ನೆಲವನ್ನು ಯುದ್ಧಕ್ಕೆ ಬಳಸಿಕೊಳ್ಳಬಾರದು ಅಂತ ಹೇಳಿಬಿಡ್ತು. ನಾವು ಯಾವುದೇ ಕಾರಣಕ್ಕೂ ನಿಮಗೆ ಅವಕಾಶ ಕೊಡಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿಬಿಡ್ತು. ಅಲ್ಲಿಂದ ಸಾಲು ಸಾಲು ರಾಷ್ಟ್ರಗಳು ಇದೇ ಹಾದಿ ಹಿಡಿದುಬಿಟ್ವು. ಜಪಾನ್ನಿಂದ ಹಿಡಿದು ದಕ್ಷಿಣ ಕೊರಿಯಾ ತನಕ, ಜಪಾನ್ನಿಂದ ದಕ್ಷಿಣ ಕೊರಿಯಾ ತನಕ ಎಲ್ಲ ರಾಷ್ಟ್ರಗಳು ಕೂಡ ನಾವು ನಿಮ್ಮ ಜೊತೆ ಸೇರಲ್ಲ, ನಿಮ್ಮ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಯುದ್ಧಕ್ಕೆ ಬರಲ್ಲ. ನ್ಯಾಟೋ ರಾಷ್ಟ್ರಗಳಾಗಿದ್ದು ಕೂಡ ದೂರ ಉಳಿದಿದ್ದು ಅದು ಟ್ರಂಪ್ ಅವ್ರನ್ನ ಕೆರಳಿಸಿದೆ, ಅಮೆರಿಕವನ್ನು ಕೆರಳಿಸಿದೆ.